ಡೈಲಾಗ್ನ ಯಾವ ರೀತಿ ಅಂದ್ರೆ ಪ್ರಾಂಪ್ಟ್ ಇಲ್ಲಿ ಹೇಳ್ತಾರೆ ಅಂತ ಯಾಕಂದ್ರೆ ಒಂದೇ ಸರಿ ನೋಡ್ಕೋತಾರಂತೆ ನೋಡಿದ ತಕ್ಷಣ ಪಟ್ ಅಂತ ಡೆಲಿವರಿ ಕೊಡುವಂಥದ್ದು. ಸೊ ಒಂದಷ್ಟು ನಟರದ್ದು ಇರುತ್ತೆ, ಹೇಳ್ತಾ ಹೇಳ್ತಾ ಒಂದಷ್ಟು ತುಂಬಾ ಲೆಂತಿ ಡೈಲಾಗ್ ಆದ್ರೆ ಪ್ರಾಂಪ್ಟ್ ತಗೊಳ್ಳೋದಾಗ್ಲಿ ಮತ್ತೊಂದಾಗ್ಲಿ ಇರುತ್ತೆ. ದರ್ಶನ್ ಅವ್ರದ್ದು ಹೇಗಿರುತ್ತೆ? ಖಂಡಿತ ಅವರು ಪ್ರಾಂಪ್ಟ್ ಗೇಮ್ತಿಲ್ಲ. ಈಗ ಸೀನ್ ಕೊಟ್ಟಂದ್ರೆ ಹೌದಾ ಚಿನ್ನ ಇಷ್ಟ ಚಿನ್ನ ಓಕೆ ರೆಡಿ. ಅವ್ರದ್ದು ಆ ವಿಷಯದಲ್ಲಿ ನಾನು ಅದೇ ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ. ನಾವೆಲ್ಲ ಓದಿದೀವಿ ಕೇಳಿದೀವಿ ಈ ಡೈಲಾಗ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಶಿವಾಜಿ ಗಣೇಶನ್ ಅವರು ಆದಿಪರಾಶಕ್ತಿಯಲ್ಲಿ ಶುದ್ಧ ಲೆಂತಿ ಡೈಲಾಗ್ ಹೊಡೆದಂತೆ, ಇನ್ನೊಬ್ರು ಯಾರು ಹಿಂಗ್ ಹೊಡೆದಂತೆ, ಅಥವಾ ಕನ್ನಡದ ಯಾರು ಹೊಡೆದಂತೆ, ಈಗ ಫಾರ್ ಎಕ್ಸಾಂಪಲ್ ಅಣ್ಣವರು ಭಕ್ತ ಪ್ರಹ್ಲಾದ ಹೊಡೆದಂತೆ ನಾವು ಕೇಳ್ಬಿಟ್ಟಿದ್ದೀವಿ. ಬಟ್ ನಾನು ಆಕ್ಟ್ ಮಾಡಿದಾಗ ಕೂಡ ನನ್ನ ಜೊತೆ ಯಾವ್ಯಾವ ಸಿನಿಮಾ ಆಕ್ಟ್ ಮಾಡಿದಾಗ ಯಾರಿಗೂ ಅಷ್ಟೊಂದು ಲೆಂತಿ ಡೈಲಾಗ್ ಇಲ್ಲ. ಫಸ್ಟ್ ಟೈಮ್ ನಾನೇ ಬರ್ದಿದ್ದೀನಿ, ನಾನೇ ಕನ್ನಡ ನೋಡಿದ ದರ್ಶನ್ ಸಾರು 1 ಪೇಜ್ ಡೈಲಾಗ್ನ ಸಿಂಗಲ್ ಟೇಕಲ್ಲಿ ಹೊಡೆದ್ಬಿಟ್ಟಾಗ ಅದು ಏನು ವಿತ್ತು. ಸಪೋಸ್ ಅದು ಸಿಂಗಲ್ ಟೇಕರ್ ಆಯ್ತು. ಸಪೋಸ್ ಅವ್ರು ಯಾವ್ದಾದ್ರು ಬೇರೆ ಆರ್ಟಿಸ್ಟ್ ಕಾರಣಕ್ಕೆ 2ನೇ ಟೇಕ್ ತಗೊಂಡ ಅಂದ್ರೆ, ಈಗ ಈ ಕೈ ಎಲ್ಲಿ ಯಾವ ಟೈಮ್ ಬಂದಿದೆ, ಯಾವ ಡೈಲಾಗ್ ಬಂದಿದೆ, ಈ ಕೈ ಯಾವ ಡೈಲಾಗ್ ಬಂದಿದೆ, ನಾನು ಯಾವ ಕಾಲ್ನ ಯಾವ ಡೈಲಾಗ್ ಇರ್ತೀನಿ ಅಂತ ಅಷ್ಟನ್ನು ಕರಾರುವಾಕ್ಕಾಗಿ ಮೇಂಟೈನ್ ಮಾಡುವಂತ ಪ್ರೆಸೆಂಟ್ ಟೈಮ್ ಇರುವಂತ ಏಕೈಕ ನಟ ದರ್ಶನ್ ಸರ್ ಅಂತ ನನ್ನ ಡೈರೆಕ್ಟ್ ಆಗಿರೋದು. ಅಂದ್ರೆ ಕಂಟಿನ್ಯೂಟಿ ಅಂತ ಒಂದಿರುತ್ತಲ್ಲ, ಅದನ್ನ ಕರಾರುವಕ್ಕಾಗಿ ಚಾಚು ಶಬ್ದಂಗೆ ಅಷ್ಟು ಟೇಕಲ್ಲ ಮೇಂಟೈನ್ ಮಾಡ್ತಾರೆ. ಓಕೆ, ಇವತ್ತು ಬೆಳಗ್ಗೆ ಅಷ್ಟೇ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿರುವಂಥದ್ದು. ಸೊ ಅದ್ಭುತವಾದ ರೆಸ್ಪಾನ್ಸು. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಆ ಸೂರ್ಯನ ಒಂದು ಡೈಲಾಗ್ ಬರುತ್ತೆ, ಸೂರ್ಯನಿಗೆ ಗ್ರಹಣ ಹೊತ್ತು ತುಂಬ ಹೊತ್ತು ಹಿಡಿಯಲ್ಲ ಅಂತ ಅನ್ನೋದು. ಸೊ ಎಲ್ಲ ಒಂದು ಕಡೆ ಪ್ರೆಸೆಂಟ್ ಈಗಿರುವಂಥ ಪರಿಸ್ಥಿತಿ ಎಲ್ಲವನ್ನು ನೋಡೋದಾದ್ರೆ ಅತ್ಯದ್ಭುತವಾದ ಬರವಣಿಗೆ. ಸೊ ಸಿನಿಮಾ ಬರೆಯುವಂಥದ್ದು ಹಂತದಲ್ಲೇ ಡೈಲಾಗ್ ಇತ್ತಾ ಅಥವಾ ಆನಂತರದಲ್ಲಿ ಏನಾದ್ರು ಸೇರ್ಪಡೆ ಆಯ್ತು? ಇಲ್ಲ, ಇದು ಸಿನಿಮಾಗೆ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಸನ್ನಿವೇಶದಲ್ಲಿ ದರ್ಶನ್ ಸರ್ ಹೇಳುವಂತ ಡೈಲಾಗ್. ಅಂದ್ರೆ ಅದೇನೋ ಒಂದು ಸಂದರ್ಭ ನಡೀತಾ ಇರುತ್ತೆ, ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಒಂದು ಇನ್ನೊಂದು ಕ್ಯಾರೆಕ್ಟರ್ ಹೇಳೋದು ಡೈಲಾಗ್. ಅದು ಸಿನಿಮಾದಲ್ಲಿ ಇರ್ತದೆ, ಅದೇನು ವಿಶೇಷವಾಗಿ ಹೊಸದಾಗಿ ಬರ್ತಿದ್ದಲ್ಲ. ಅಕಸ್ಮಾತ್ ಪ್ರಸಕ್ತ ವಿದ್ಯಮಾನಕ್ಕೆ ಅದು ಕಾಕತಾಳೀಯ ಅಷ್ಟು ಬಿಟ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ. ಇದು ಕಂಪ್ಲೀಟ್ ಸಿನಿಮಾ ಸಂಬಂಧಪಟ್ಟಿದ್ದೆ ಡೈಲಾಗ್. ಸರ್, ಇನ್ನು ಸಿನಿಮಾ ಕತೆ ಹೊರತುಪಡಿಸಿ ಮಾತನಾಡೋದಾದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಅನಿರೀಕ್ಷಿತ ಘಟನೆ ಒಂದು ನಡೆಯುತ್ತೆ. ಮೈಸೂರಲ್ಲಿ ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಇದಕ್ಕಿದ್ದಂತೆ ದರ್ಶನ್ ಅವ್ರಿಗೆ ರೀತಿ ಆಯ್ತು ಅಂದ ತಕ್ಷಣ ಇಡೀ ತಂಡದಲ್ಲಿ ಆದಂಥ ಒಂದಷ್ಟು ಪರಿಸ್ಥಿತಿ ಹೇಗಿತ್ತು ಅಂತ ಆ ಸಂದರ್ಭದಲ್ಲಿ? ಸುನಾಮಿ ಬಂದೋದ್ಮೇಲೆ ಹೆಂಗಿರ್ಬೋದು, ಎಲ್ಲವೂ ನೀರವಮಾನ, ಎಲ್ರಿಗೂ ಆಕಾಶ ತಲೆ ಮೇಲೆ ಬಿದ್ದಂಗೆ. ಬಹುಶಃ ನಮ್ಮ ಎಲ್ಲರಿಗಿಂತ ತುಂಬಾ ಆಘಾತ ಪಟ್ಟಿರೋದು ಬಹುಶಃ ದರ್ಶನ್ ಸರ್ ಫ್ಯಾನ್ಸು, ದರ್ಶನ್ ಸರ್ ಫ್ಯಾಮಿಲಿ, ದರ್ಶನ್ ಸರ್ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರಕಾಶ್ ಸರ್, ಮೇಡಮ್ ಅವರು. ಸೊ ಅವ್ರದ್ದು ದೊಡ್ಡ ಆತಂಕದ ವಾತಾವರಣದ ಪರಿಸ್ಥಿತಿ. ಅಂದ್ರೆ ಅವರು ಬೇರೆ ಬೇರೆ. ಸೊ ನಮ್ಗೆಲ್ಲ ಸಿನಿಮಾ ಹಿಂಗಾಯ್ತಲ್ಲ, ಸಡನ್ ಆಗಿ ಹೋಗಿದ್ದು ಮೈಸೂರಿಗೆ ಹೋಗಿ ಹಿಂಗಾಯ್ತು, ತುಂಬಾ ಆತಂಕಕರವಾದ ವಾತಾವರಣ. ತಿರ್ಗಿ ಅವ್ರು ಬಂದ ತಕ್ಷಣ ಎಲ್ಲ ತಿಳಿಯಾಯ್ತು, ಮತ್ತೆ ಎಲ್ಲ ಲೆವೆಲ್ ಕಿಚ್ಚಿಗಿರೋಡಿತ್ತು, ತಿಳಿಯಾದ ಸಿನಿಮಾ. ಸೊ ಜಾಮೀನಿಂದ ಬಂದ ನಂತರದಲ್ಲಿ ಒಂದು ಚಿಕ್ಕ ಒಂದು ಅವಧಿ ಸಿಗುತ್ತೆ, ಅಷ್ಟರಲ್ಲಿ ಸಿನಿಮಾದ ಶೂಟಿಂಗ್ ಎಲ್ಲ ಮುಗಿಸ್ಕೋಬೇಕು, ಕಾರ್ಯಗಳೆಲ್ಲ ಮುಗಿಸ್ಕೋಬೇಕು. ಅಂದ್ರೆ ಸಿನಿಮಾದ ಏನು ಶೂಟಿಂಗ್, ಚಿತ್ರೀಕರಣ ಆಗಲಿ, ಡಬ್ಬಿಂಗ್ ವಿಚಾರ ಆಗಲಿ ಎಲ್ಲನೂ ಮುಗಿಸ್ಕೋಬೇಕಾಗುತ್ತೆ. ಹಿಂಗಿತ್ತು ಸರ್ ಅಂತ ಒತ್ತಡ? ಅದು ನಮಗೆ ಒತ್ತಡ ಅನ್ನೋಕ್ಕಿಂತ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಅಂದ್ರೆ ಪ್ರಕಾಶ್ ಸರ್ಗೆ ತುಂಬಾ ಒತ್ತಡ ಇತ್ತು. ಅಂದ್ರೆ ಮುಗಿಸ್ಕೊಡ್ಬೇಕು, ಏನಾಗುತ್ತೆ ಎತ್ತಾಗುತ್ತೆ ಅಂತ ಯಾರಿಗೂ ಐಡಿಯಾಗಳಿಲ್ಲ. ಸೊ ಶೆಡ್ಯೂಲ್ ಅಂದ್ರೆ ನಾವು ಹಾಕಿರೋ ಇದರಲ್ಲಿ ಮುಗಿಸ್ಬೇಕಾಗಿತ್ತು. ಸೊ ಕಷ್ಟ ಬಿದ್ದು ಅನ್ನೋದಕ್ಕಿಂತ ದರ್ಶನ್ ಸರ್ ಅವರ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದೇ ಹೇಳಿದ್ರೆ 2 ಡೇಸ್ ಕಂಟಿನ್ಯೂಸ್ ಆಗಿ 24 ಅವರ್ ಶೂಟ್ ಮಾಡೋದು. ಅಂದ್ರೆ ದರ್ಶನ್ ಸರ್ ಅಷ್ಟು ಇನಿಷಿಯಲ್ ಆಗಿ ಇದು ನನ್ನ ಸಿನಿಮಾ ಅಂತ ಚಾಚು ತಪ್ಪದಂಗೆ, ಅಂದ್ರೆ ಇನ್ ಟೈಮ್ ಬರೋದು, ಒಂದು ಓವರ್ ಟೈಮ್ ಅದು ಕೂಡ ಮಾಡೋದು. ಅಂದ್ರೆ ಕಾಲ್ ಶೀಟ್ ಅಂದ್ರೆ ಇರುತ್ತಲ್ಲ, ಕಾಲ್ ಶೀಟ್ ಮೀರಿ ಮಾಡೋದು. ಸುಮಾರು ಸಹ ಕಾಲ್ ಶೀಟ್ ಮೀರಿ ದರ್ಶನ್ ಸರ್. ಸೊ ಬೇರೆಯವ್ರಿಗೋಸ್ಕರ ಅವರು ಅಡ್ಜಸ್ಟ್ ಮಾಡ್ಕೊಡೋದು, ಅದೆಲ್ಲ ಮಾಡೋದು. ಆ ಬೆನ್ನು ನೋವು, ಆ ಕೈ ನೋವು, ಇದೆಲ್ಲರ ಮಧ್ಯೆ ಇದರಲ್ಲಿ ದರ್ಶನ್ ಸರ್ದೇ ಒಂದು ತೂಕವಾಗಿ ಅವ್ರು ಮಾಡಿದ್ರು. ದರ್ಶನ್ ಸರ್ ಅವರು ಬಹುತೇಕ ಹೆಗಲ ಮೇಲೆ ಹಾಕೊಂಡು, ಇದು ನನ್ನ ಸಿನಿಮಾ ಅಂತ ಹೆಗಲ ಮೇಲೆ ಹಾಕೊಂಡು ಮಾಡಿದ್ರು.